ಮುಂದಿನ ಜನ್ಮ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಎಂದಿದ್ದಂಥ ಕಾಂಗ್ರೆಸ್ನ ಶಾಸಕ ಸಂಗಮೇಶ್ ಹೇಳಿಕೆ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮದ್ದೂರಿನಲ್ಲಿ ಮಾತನಾಡಿದಂಥ ರವಿ, ಸಂಗಮೇಶ್ ಹೇಳಿದಂತೆ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗಿಬಿಡ್ಲಿ, ಸಂಗಮೇಶ್ ಈ ಜನ್ಮದಲ್ಲೇ ಮತಾಂತರವಾಗಲಿ, ಅವರನ್ನು ನಾವು ಚುನಾವಣೆಯಲ್ಲಿ ಎದುರಿಸ್ತೇವೆ ಅಂತ ಹೇಳಿದರು. ಮಸೀದಿಯಿಂದ ಕಲ್ಲು ಹೊಡೆಸೋದಕ್ಕೆ ಬಿಜೆಪಿ ಕಾರಣನಾ? ನಾಚಿಕೆ ಆಗಬೇಕಲ್ಲ ಈ ರೀತಿ ಎಲ್ಲ ಮಾತಾಡೋದಕ್ಕೆ. ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ? ಅದ್ರ ಬದಲಿಗೆ ಆ ಸಂಗಮೇಶ್ ಹೇಳ್ದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗಿಬಿಡಿ, ನಿಮ್ಮನ್ನು ನೇರವಾಗಿ ಎದುರಿಸ್ಬೋದು. ನಾನು ಹಿಂದೂ ಅಂತ ಹೇಳ್ಕೊಂಡು ಈ ಥರದ ಸುಳ್ಳು ಹೇಳ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಹೇಳಿಬಿಡಿ, ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ, ಟೋಪಿ ಹಾಕೊಳ್ಳಿ, ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು. ಸುಳ್ಳು ಯಾಕೆ ಹೇಳ್ತೀರಿ? ಮೋಸ ಯಾಕೆ ಮಾಡ್ತೀರಿ? ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಇದೇ ಹೇಳಿಕೆ ವಿಚಾರವಾಗಿ ಕೋಲಾರದಲ್ಲಿ ಮಾತನಾಡಿದಂಥ ಸಚಿವ ಸಂತೋಷ್ ಲಾಡ್, ದೇವೇಗೌಡರು ಈ ಹಿಂದೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿದರು, ಅವ್ರ ಬಗ್ಗೆ ನನಗೆ ಗೌರವ ಇದೆ, ಆದರೆ ನಮ್ಮ ಶಾಸಕರು ಮಾತ್ರ ಹಾಗೆ ಮಾತನಾಡಬಾರ್ದಾ ಅಂತ ಸಂಗಮೇಶ್ ಹೇಳಿಕೆಯನ್ನು ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಧಾರವಾಡದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಅಮೃತ ದೇಸಾಯಿ ಧರ್ಮಸ್ಥಳ ಚಲೋ ಆರಂಭಿಸಿದ್ದಾರೆ. ಧಾರವಾಡ ನಗರದ ಕೆಸಿಡಿ ಗಣಪತಿ ದೇವಸ್ಥಾನದಿಂದ ಧರ್ಮಸ್ಥಳ ಚಲೋ ಆರಂಭ ಆಗಿದ್ದು, ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆಯಲಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನ್ಯಾಯಬದ್ಧ ಹೋರಾಟವನ್ನ ಮತಾಂಧ ಶಕ್ತಿಗಳು ಹಳಿ ತಪ್ಪಿಸ್ತಾ ಇವೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಲಾಯಿತು. ಮೈಸೂರಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಗಿದೆ. ಸೌಜನ್ಯ ಹೋರಾಟವನ್ನ ಹಳಿ ತಪ್ಪಿಸುತ್ತಿದ್ದಾರೆ, ನ್ಯಾಯಬದ್ಧ ತನಿಖೆಯಲ್ಲಿ ಧರ್ಮವನ್ನ ಎಳೆದು ತರುತ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ, ಸೌಜನ್ಯ ಕೊಂದವರು ಯಾರು? ಸಂತೋಷ್ ರಾವ್ನ ನಿರಪರಾಧಿ ಅಂತ ಕೋರ್ಟ್ ಹೇಳಿದೆ. ಹಾಗಾದ್ರೆ ಸೌಜನ್ಯ ಕೊಲೆ ಮಾಡಿದವರು ಯಾರು? ಈ ಬಗ್ಗೆ ತನಿಖೆ ಆಗಬೇಕು. ಈ ಕೇಸ್ನ ತನಿಖೆ ಮಾಡಿದ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕದ ಪೊಲೀಸ್ ಇಲಾಖೆ ಸಮರ್ಥವಾದಂತಹ ಪೊಲೀಸ್ ಇಲಾಖೆ 24 ಗಂಟೆಗಳಲ್ಲಿ 48 ಗಂಟೆಗಳಲ್ಲಿ ಅತ್ಯಾಚಾರಿಯನ್ನ ಹಂತಕರನ್ನ ಸದೆಬಡಿಯುವಂತಹ ಹಿಡಿದು ಜೈಲಿಗಟ್ಟುವಂತಹ ಶಕ್ತಿ ಹೊಂದಿರುವಂತಹ ಪೊಲೀಸ್ ಇಲಾಖೆ ಆ ಪ್ರದೇಶದಲ್ಲಿ ಮಾತ್ರ ಇದುವರೆಗೂ 60 ವರ್ಷಗಳಿಂದ ಒಬ್ಬ ಆರೋಪಿಯನ್ನು ಪತ್ತೆ ಮಾಡಲಿಲ್ಲ ಅಂತಂದ್ರೆ ಇದು ಒಂದು ಸೋಜಿಗವಾದ ಶಕ್ತಿಯೇ, ಸೋಜಿಗವಾದ ವಿಚಾರವೇ. ಧರ್ಮಸ್ಥಳ ಬುರುಡೆ ಸಂಬಂಧ ಎಸ್ಐಟಿ ಕಚೇರಿಗೆ ಜಯಂತ್ ಟಿ ಆಗಮಿಸಿದ್ದಾರೆ. ಈ ವೇಳೆ ಮಾತನಾಡಿರುವಂಥ ಅವರು, ಸತ್ಯ ಅತಿ ಶೀಘ್ರದಲ್ಲೇ ಹೊರಗಡೆ ಬರುತ್ತೆ, ಎಸ್ಐಟಿ ಅವರಿಗೆ ಎಲ್ಲವನ್ನೂ ಹೇಳ್ತೇನೆ, ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಗೆ ಬರುತ್ತೆ, ನನ್ನ 3 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಗೆ ಧೈರ್ಯವಾಗಿ ಬಂದಿದ್ದೇನೆ, 164 ಹೇಳಿಕೆಯನ್ನು ದಾಖಲಿಸಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲಿ ಎಸ್ಐಟಿಗೆ ಹೇಳ್ತಾ ಇದ್ದೀನಿ, ಅವ ನಾನು ಇಲ್ಲಿ ಹೇಳುವಂಗಿಲ್ಲ, ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ನಾನು ಉತ್ತರ ಕೊಡಲಿಕ್ಕೆ ಆಗಲ್ಲ. ಅಲ್ಲ, ಬೆಂಗಳೂರಲ್ಲಿ ಎಷ್ಟು ದಿನ ಇಟ್ಕೊಂಡಿದ್ರಿ ಬೋರ್ಡ್? ಅದೆಲ್ಲ ಎಸ್ಐಟಿಗೆ ಹೇಳ್ತೀನಿ. ಸರ್, ನೀವು ಸತ್ಯ ಬರುತ್ತೆ ಅಂತ 161 ಸ್ಟೇಟ್ಮೆಂಟ್ ಆಯ್ತಾ? ಎಷ್ಟು ದಿನದಿಂದ ಆಯ್ತು ಸರ್ ನಿಮ್ದೀಗ? ಆಯ್ತು, ಒಂದು 5 ದಿನ ಆಯ್ತಲ್ಲ. ಅಲ್ಲಿ ಎಸ್ಐಟಿಗೆ ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಮತ್ತೆ ಎಸ್ಐಟಿ ಕಚೇರಿಗೆ ಕೇರಳದ ಯೂಟ್ಯೂಬರ್ ಮನಾಫ್ ಆಗಮಿಸಿದ್ದು, ಇವತ್ತು 3ನೇ ದಿನದ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆಗೂ ಮುನ್ನ ಮಾತನಾಡಿದ ಮನಾಫ್, ನಾನು ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೇನೆ, ಮುಂದೆಯೂ ಸತ್ಯದ ಪರವಾಗಿ ಮಾತಾಡ್ತೇನೆ. ಎಸ್ಐಟಿ ಅಧಿಕಾರಿಗಳು ಹೋರಾಟಕ್ಕೆ ಹೇಗೆ ಬಂದ್ರಿ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ನನ್ನ ವೈಯಕ್ತಿಕ ಜೀವನದ ಬಗ್ಗೆಯೂ ಪ್ರಶ್ನೆ ಮಾಡಿದ್ದಾರೆ, ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣವರು ಆಗಮಿಸಿದ್ದು 6ನೇ ದಿನದ ವಿಚಾರಣೆಯನ್ನ ಎದುರಿಸಿದ್ದಾರೆ. ಎಸ್ಐಟಿ ಕಚೇರಿಗೆ ತೆರಳುವ ಮುನ್ನ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವ ಘೋಷಣೆಯನ್ನ ಕೂಗಿದ್ದಾರೆ. ಒಳ ಮೀಸಲಾತಿ ಅವೈಜ್ಞಾನಿಕ ವರ್ಗೀಕರಣ ಅಂತ ಆರೋಪಿಸಿ ಫ್ರೀಡಂ ಪಾರ್ಕ್ನಲ್ಲಿ ಅಲೆಮಾರಿ ಸಮುದಾಯದಿಂದ ಬೃಹತ್ ಹೋರಾಟವನ್ನು ಮಾಡಲಾಗ್ತದೆ. ಬಂಜಾರ, ಬೋವಿ, ಕೊರಚ, ಕೊರಮ ಸೇರಿದಂತೆ ಇತರೆ ಅಲೆಮಾರಿ ಸಮುದಾಯಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ಸಹಸ್ರಾರು ಮಂದಿ ಭಾಗಿಯಾಗಿದ್ದಾರೆ. ಇನ್ನು ಬಂಜಾರ ಸಮುದಾಯದ ಮುಖಂಡ ಶಿವಕುಮಾರ್ ಕೇಶವಂಡನೆ ಮಾಡಿಸಿಕೊಂಡು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯನವರಿಗೆ ಕಿವಿ ಕೇಳಲ್ಲ, ಸೇವಾಲಾಲರ ಶಾಪ ನಿಮಗೆ ತಟ್ಟುತ್ತೆ ಅಂತ ಕಿಡಿಕಾರಿದ್ರು. ಇನ್ನು ಮಾಜಿ ಶಾಸಕ ಪಿ ರಾಜೀವ್ ಕೂಡ ಇಲ್ಲಿ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸದಿದ್ರೆ ಮುಂದಿನ ಅನಾಹುತಕ್ಕೆ ನಾವು ಕಾರಣರಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಹುಕ್ಕೇರಿ ತಾಲೂಕಿನ ಅಂಕಲಕುಡಿ ಕ್ಷೇತ್ರ ಗ್ರಾಮದಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಹಾಗೂ ರಮೇಶ್ ಕತ್ತಿ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆದಿದೆ. ಎರಡೂ ಕಡೆಯ ಬೆಂಬಲಿಗರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಕಲ್ಲು ತೂರಾಟ ನಡೆಸಲಾಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾಗಿ ಗ್ರಾಮಗಳ ಮಧ್ಯೆ ಇದೀಗ ದ್ವೇಷದ ವಾತಾವರಣ ಉಂಟಾಗಿದ್ದು, ಇವತ್ತು ಪಿಕೆಪಿಎಸ್ ಚುನಾವಣೆಗೆ ಮತದಾನ ಹಕ್ಕು ನೀಡುವ ಠರಾವು ಪಾಸ್ ಮಾಡುವ ವಿಚಾರಕ್ಕೆ ಗಲಾಟೆಯಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ರನ್ನ ಇಡಿ ಬಂಧಿಸಿದೆ. ಇಂದು ಶಾಸಕ ಸತೀಶ್ ಸೈಲ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ಶಾಸಕ ಸತೀಶ್ ಸೈಲ್ನ ಕಸ್ಟಡಿಗೆ ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ. ಈ ವೇಳೆ ಆರೋಪಿ ಪರ ವಾದ ಮಂಡಿಸಿದಂತ ನಾಗೇಂದ್ರ ನಾಯ್ಕ್, ನಮ್ಮ ಕಕ್ಷಿದಾರರು ಡಯಾಬಿಟಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಪ್ರತಿದಿನ ಚಿಕಿತ್ಸೆಯ ಅವಶ್ಯಕತೆ ಇದೆ. ಅವರು ಸಂಜೆ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅವರಿಗೆ ಕೆಲವು ಡಯಟ್ ಫುಡ್ನ ಅವಶ್ಯಕತೆ ಇದೆ. ಅವರಿಗೆ ಮಲಗಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ವೈದ್ಯಕೀಯ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅಲ್ಲದೆ ಮಧ್ಯಂತರ ಜಾಮೀನು ಅರ್ಜಿ ಸಲ್ಲಿಸಲಿಕ್ಕೆ ಕಾಲಾವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಸದ್ಯ ವಿಚಾರಣೆ ಆಲಿಸಿರುವಂತಹ ಕೋರ್ಟ್ ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿದೆ. ಇನ್ನು ಸತೀಶ್ ಸೈಲ್ ಇಡಿ ಬಂಧನ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅರೆಸ್ಟ್ ಮಾಡೋಂಥ ಸಂದರ್ಭ ಏನಿಲ್ಲ. ಅದು 2010ರಿಂದನೇ ನಡೀತಾ ಇದೆ. ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು ತೊಂದರೆ ಕೊಡುವಂಥ ಕೆಲಸ ನಡೀತಾ ಇದೆ. ಸತೀಶ್ ಸೈಲ್ನ ಧಾರವಾಡದ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರು ಅಸ್ವಸ್ಥಗೊಂಡಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ತಾಲೂಕು ಆಸ್ಪತ್ರೆಗೆ ಶಾಸಕ NH ಕೋನರೆಡ್ಡಿ ಭೇಟಿ ನೀಡಿದ್ದಾರೆ. ಈ ವೇಳೆ ಅಸ್ವಸ್ಥರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನಂತರ ಗುಡಿಸಾಗರ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಕೆರೆ ವೀಕ್ಷಿಸಿ ನೀರನ್ನು ಪರೀಕ್ಷೆಗೆ ಕಳಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಗೋವಿಂದರಾಜ್ ನಗರದ ರೆಫರಲ್ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಗಳ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಗರ್ಭಿಣಿಯರು, ಬಾಣಂತಿಯರು ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಹಾಗೆಯೇ ಸಿಬ್ಬಂದಿಯ ದರ್ಪದ ಬಗ್ಗೆ ಅಳಲು ತೋಡಿಕೊಂಡಿದ್ದಾರೆ. ಈ ವೇಳೆ ಸರಿಯಾಗಿ ಚಿಕಿತ್ಸೆ ನೀಡದ ವೈದ್ಯರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳಿಕ ಆಸ್ಪತ್ರೆಯ ಶೌಚಾಲಯ ಕ್ಲೀನ್ ಆಗಿರೋದನ್ನು ಕಂಡು ಸಿಬ್ಬಂದಿಗೆ ಶೌಚಾಲಯ ಸ್ವಚ್ಛತೆ ಆಗದೆ ಇರೋದನ್ನು ಕಂಡು ಸಿಬ್ಬಂದಿಗೆ ಕ್ಲಾಸ್ ತಗೊಂಡಿದ್ದಾರೆ. ಒಂದು ಅವರ್ ಇಲ್ಲಿ ಆಯ್ತು ಬಂದಿಲ್ಲ. 2 ಮಕ್ಕಳು ನಾಳೆ ಬನ್ನಿ 8 ಗಂಟೆ 9 ಗಂಟೆ ಒಳಗಡೆ ನಾನೇ ಕೇಳ್ತೀನಿ. ಬುಕ್ಕಲ್ಲಿ ಎಂಟ್ರಿ ಮಾಡ್ತಾರೆ ಅಂತ ಕೇಳಿದ್ನ ಅವ್ರು ಎಂಟ್ರಿ ಇಲ್ಲ ಮೇಡಮ್, ಟೋಕನ್ ತೊಗೊಬೇಕು 8 o'clock ಟೋಕನ್ ತೊಗೊಬೇಕು ಅಂತ ಹೇಳಿದ್ರು. ಇಲ್ಲ ಮೇಡಮ್ ಯಾರು ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿದೆ. ಸರ್ಕಾರಿ ಸ್ಮಶಾನ ಸೇರಿದಂತೆ ಜಮೀನು ಒತ್ತುವರಿ ವಿರುದ್ಧ ದೂರು ನೀಡಿದ್ದು ಅಧಿಕಾರಿಗಳು ತೆರವು ಮಾಡದೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರಂತೆ. ಹೀಗಾಗಿ ಇವತ್ತು ಬೆಂಗಳೂರಿನ ಯಲಹಂಕ ತಾಲೂಕು ಕಚೇರಿಯಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಪರಾಜಿತ ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಇದೇ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಬಿಎಂಟಿಸಿ ಬಸ್ನಲ್ಲಿ ಕರೆದೊಯ್ದರು. ಸ್ಪೀಕರ್ ಖಾದರ್ ವಿರುದ್ಧ ಸಭಾಪತಿ ಬಸವರಾಜ ಹೊರಟ್ಟಿ ಅಸಮಾಧಾನ ಹಿನ್ನೆಲೆ ಇವತ್ತು ಸಭಾಪತಿ ಹೊರಟ್ಟಿ ಅವರ ನಿವಾಸಕ್ಕೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ಕೊಟ್ಟರು. ಹೊರಟ್ಟಿ ಅವರನ್ನು ಸಮಾಧಾನಪಡಿಸಲು ಖುದ್ದಾಗಿ ಹೊರಟ್ಟಿ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ.
ಬೆಂಗಳೂರಿನ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ರೋಡ್ ಕಮಾನಿಗೆ ಕಾರ್ ಸನ್ರೂಫ್ ಮೇಲೆ ನಿಂತ ಬಾಲಕನ ತಲೆ ಟಚ್ ಆಗಿತ್ತು. ಈ ಸಂಬಂಧ ಬಾಲಕನ ತಂದೆ ವಿರುದ್ಧ ಯಲಹಂಕ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಾಲಕನ ತಂದೆ ಕೃಷ್ಣಮೂರ್ತಿ ಮನೆಗೆ ಭೇಟಿ ನೀಡಿದಂಥ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ನಂತರ ಸಾರ್ವಜನಿಕರ ಜಾಗೃತಿ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯದ ಕೇಸ್ ಅಡಿ ಸುಮೋಟೋ ಕೇಸನ್ನು ದಾಖಲು ಮಾಡಲಾಗಿದೆ. ಕೋಲಾರದಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮಕ್ಕೆ ಸಚಿವ ಸಂತೋಷ್ ಲಾಡ್ ಚಾಲನೆ ಕೊಟ್ಟಿದ್ದಾರೆ. ನಗರದ ನಾರಾಯಣಿ ಕನ್ವೆನ್ಷನ್ ಹಾಲ್ನಲ್ಲಿ ಸಮಾವೇಶ ನಡೆದಿದ್ದು ವಿವಿಧ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗಿದೆ. ಬಳಿಕ ವಿವಿಧ ಯೋಜನೆಗಳ ಕುರಿತು ಕಾರ್ಮಿಕರಿಗೆ ಅರಿವು ಮೂಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ 2,000ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ದಾರೆ. ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ಕೊಲೆ ಆರೋಪಿ ದರ್ಶನ್ ಪಾರಾಗಿದ್ದಾರೆ. ಬಳ್ಳಾರಿ ಶಿಫ್ಟ್ ಅರ್ಜಿ ವಜಾ ಆಗಿದ್ದು ಕೋರ್ಟ್ ಆದೇಶದಂತೆ ಹಾಸಿಗೆ ದಿಂಬನ್ನು ಕೊಟ್ಟಾಗಿದೆ. ಸದ್ಯ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಆದೇಶದ ಪ್ರತಿ ಸಿಕ್ಕಿದ್ದು ಇಂದು ಸೆಂಟ್ರಲ್ ಜೈಲಿನಲ್ಲಿ ಜೈಲಾಧಿಕಾರಿಗಳ ನಡುವೆ ಸಭೆ ಮಾಡಲಾಗ್ತಾ ಇದೆ. ದರ್ಶನ್ರನ್ನ ಜೈಲಿನ ಒಳಗಡೆ ಶಿಫ್ಟ್ ಮಾಡೋದಾ ಅಥವಾ ಕ್ವಾರಂಟೈನ್ ಸೆಲ್ನಲ್ಲೇ ಮುಂದುವರಿಸುವುದಾ ಅನ್ನುವಂಥದ್ದು ಬಗ್ಗೆ ಚರ್ಚೆ ಶುರುವಾಗಿದೆ. ಒಳಗಡೆ ಸೆಕ್ಯೂರಿಟಿ ಬ್ಯಾರಕ್ ಶಿಫ್ಟ್ ಮಾಡಿದರೆ ಕೈದಿಗಳ ಜಮಾವಣೆ ಹೆಚ್ಚಾಗುವಂಥ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸುವಂಥ ಸಾಧ್ಯತೆ ಇದೆ. ಸದ್ಯ ಮುಖ್ಯ ಅಧೀಕ್ಷಕರು ಹೈದರಾಬಾದ್ನಲ್ಲಿ ಟ್ರೈನಿಂಗ್ನಲ್ಲಿದ್ದು ಅವರು ಬಂದ ಬಳಿಕ ಸೆಲ್ಗೆ ಶಿಫ್ಟ್ ಮಾಡುವಂಥದ್ರ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಮುನ್ಸಿಪಲ್ ಮೈದಾನದಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಎಂಎಲ್ಸಿ ಪುಟ್ಟಣ್ಣ, ಮಾಜಿ ಶಾಸಕ ಎಂಸಿ ಅಶ್ವಥ್, ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕುರ್ ಭಾಗಿಯಾಗಿದ್ದಾರೆ. ಇನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಿಕೆ ಶಿವಕುಮಾರ್ ಸಮಾವೇಶ ಉದ್ದೇಶಿಸಿ ಮಾತನಾಡುವಾಗ ಮೈಕ್ ಕೈ ಕೊಟ್ಟಿದೆ. ಕೆಲ ಕಾಲ ಮೈಕ್ ಇಲ್ಲದೆ ಡಿಕೆಶಿ ಸುಮ್ಮನೆ ನಿಂತು ಕೊನೆಗೆ ತಮ್ಮ ಕಾರಲ್ಲಿದ್ದ ಮೈಕನ್ನೇ ತರಿಸಿದ್ದಾರೆ. ಹೇಳಿ, ನಾನು ಯಾವಾಗಲೂ ಮೈಕ್ ಇಟ್ಟಿರ್ತೇನೆ, ಇದು ನನಗೆ ಅನುಭವ ಆಗಿದೆ ಅಂತ ಇದಾರು ಚಾರ್ಜ್ ಮಾಡಿದಾರ ಇಲ್ಲ? ಎಮರ್ಜೆನ್ಸಿ ನನ್ನ ಗಾಡಿಯಲ್ಲಿ ಮಡಿಕೊಂಡಿರ್ತೀನಿ, ಎಲ್ಲೆಲ್ಲೋದ್ರು ಭಾಷಣ ಮಾಡಬೇಕಲ್ಲ. ಇದು ನನ್ನ ಅನುಭವ. ಇದು ಬಿಹಾರದಲ್ಲಿ ಭಾರಿ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕತಿಹಾರ್ನಲ್ಲಿ ಭೀಕರ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ. ಸದ್ಯ ಪ್ರವಾಹದಿಂದ ಉಂಟಾದಂತಹ ಹಾನಿ ಕುರಿತು ಪರಿಶೀಲಿಸಲಿಕ್ಕೆ ಕಾಂಗ್ರೆಸ್ ಸಂಸದ ತಾರಿಕ್ ಅನ್ವರ್ ಭೇಟಿಯನ್ನು ನೀಡಿದ್ದಾರೆ. ಈ ವೇಳೆ ಹಾನಿ ಪ್ರದೇಶ ಪರಿಶೀಲಿಸಲಿಕ್ಕೆ ಸಂಸದ ತಾರಿಕ್ ಅನ್ವರ್ನ ಗ್ರಾಮಸ್ಥರು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.